ನಮಸ್ಕಾರ. ಇಂದಿನ ನಾನು ವಿಶೇಷವಾಗಿ ಬರಲಿರುವ ಒಂದು 20-25 ದಿನಗಳವರೆಗೂ ಎಲ್ಲ ಥರ ರಾಜಕಾರಣಿಗಳಿಗೆ ನಾನು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ ಇದು ಕೇವಲ ನಮ್ಮ ರಾಜ್ಯದಲ್ಲ, ಭಾರತದಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಮಹಾನಾಯಕರಿಗೆಲ್ಲವೂ ಕೂಡ ಇದು ಕಾದಿದೆ ಮಹತ್ತರ ಗಂಡಾಂತರ. ಯಾಕೆ ಅಂತಂದರೆ ಏನಾಗುತ್ತೆ, ಈ ವರ್ಷದ ಶುರುವಿಂದನೇ ಏನಾಗುತ್ತೆ, ರಾಜ ಆದಂಥವನು ಕುಜ ಬಲ ಕ್ಷೀಣಿಸಿದಾಗ ಶನಿ ಮಹಾತ್ಮ ಏನು ಮಾಡ್ತಾನೆ, ಮಂತ್ರಿ ಆದಂಥವನಲ್ಲಿ ಮುಕ್ತಿ ಕೊಟ್ಬಿಡ್ತಾನೆ ರಾಜಂಗೆ, ಅಂದರೆ ಕುಜನ ಮುಕ್ತಿ ಕೊಡ್ತಾನೆ. ಇದರ ಅರ್ಥ ಏನು, ಇದು ಒಂದು ಕೋಡನ್ನು ನಾವು ಡಿಕೋಡ್ ಮಾಡಿದಾಗ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಕುಜ ಅಂದರೆ ಪ್ರಬುದ್ಧವಾದಂಥ ರಾಜಕಾರಣಿಗಳು, ದೊಡ್ಡ ಘಟಾನುಘಟ ರಾಜಕಾರಣಿಗಳು, ಯಾರೆಲ್ಲ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ವಿದೇಶದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿದ್ದಾರೋ, ಇನ್ಕ್ಲೂಡಿಂಗ್ ಪುಟಿನ್ ಅಂತ ದೊಡ್ಡ ದೊಡ್ಡ ಘಟಾನುಘಟ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ ನಾನು. ಅವು ಎಲ್ಲ ನಾಯಕರುಗಳಿಗೆ ಏನಾಗ್ತಾಯಿದೆ, ಶನಿ ಮಹಾತ್ಮ ಮುಕ್ತಿ ಕೊಡ್ತಾನೆ. ಅಂದರೆ ಮುಕ್ತಿ ಕೊಡೋದಂದ್ರೆ ಏನು, ಒಂದನೇದು ಮರಣ ಸಂಭವಿಸ್ಬೋದು, ಒಂದು. ಎರಡನೇದು ಮುಕ್ತಿ ಅಂದರೆ ಅವರ ಪೊಲಿಟಿಕಲ್ ಕರಿಯರನ್ನೇ ಎಂಡ್ ಆಗ್ಬೋದು. ಹೇಗೆ ಪೊಲಿಟಿಕಲ್ ಕರಿಯರ್ ಎಂಡ್ ಆಗುತ್ತೆ, ಅವರು ಯಾವುದೋ ಸ್ಕ್ಯಾಮ್ಸ್ ಮುಖಾಂತರವಾಗಲಿ, ಅಂದರೆ ಇವಾಗ ನಾವು ಕೇಜ್ರಿವಾಲ್ದೊಂದು ಸ್ಕ್ಯಾಮ್ ಬಂತು, ಸೊ ಆ ಥರ ಸ್ಕ್ಯಾಮ್ಸ್ ಬರೋದ್ರ ಮುಖಾಂತರವಾಗಲಿ, ಅಥವಾ ಸ್ಕ್ಯಾಂಡಲ್ ಬರುವಂಥ ಮುಖಾಂತರವಾಗಲಿ, ಇವಾಗ ನಾವು ಸ್ಯಾಂಟ್ರೋ ರವಿ ಅಂತ ಸ್ಕ್ಯಾಂಡಲ್ಸ್ಗಳು ನೋಡಿದ್ವಿ, ಸೊ ಆ ಥರ ಸ್ಕ್ಯಾಂಡಲ್ ಬರುವಂಥದ್ದಾಗಲಿ, ಹೀಗೆ ಅವರ ಪೊಲಿಟಿಕಲ್ ಕರಿಯರೇ ಕೂಡ ಹತ್ಯೆ ಆಗಿಬಿಡುತ್ತೆ. ಸೊ ಈ ಬರಲಿರುವಂತಹ ಒಂದು 20-25 ದಿನಗಳವರೆಗೂ ಎಲ್ಲ ರಾಜಕಾರಣಿಗಳು ಹೈ ಅಲರ್ಟ್ ಆಗಿರಬೇಕು. ಇವಾಗ ನಮ್ಮ ಭಾರತದಲ್ಲಿ ಎಲೆಕ್ಷನ್ಸ್ಗಳಾಗ್ತದವೆ. ನಾವು ಈ ಭಾರತ ಏನು ಎಲೆಕ್ಷನ್ಸ್ ಎಷ್ಟೋ ಜನ ನಾಮಿನೇಷನ್ ಮಾಡಿದಾರಲ್ಲ, ಈ ಬರಲಿರೋ ಒಂದು 20-25 ದಿನಗಳೊಳಗಡೆ ಮ್ಯಾಕ್ಸಿಮಮ್ ಜನಗಳ ಒಂದು ನಾಮಿನೇಷನ್ ರದ್ದಾಗುವ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ, ತಳ್ಳಿ ಹಾಕುವ ಹಾಗಿಲ್ಲ. ಕಾರಣ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ರಾಜಕಾರಣಿಗಳು ತುಂಬ ಹುಷಾರಾಗಿರಿ, ಚೇತರಿಕೆಯಿಂದಿರಿ ಮತ್ತು ಮುಂದಾಲೋಚನೆಯಿಂದಿರಿ, ಮತ್ತು ಮಾತಾಡಬೇಕಾದಾಗ ಸರಿಯಾದಂಥ ಮಾತುಗಳನ್ನೇ ಮಾತಾಡಿ. ಇಷ್ಟೇ ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಇಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.